ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ 2026 ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೃಷಿ ಸಚಿವರು ಆದಂಥ ಶ್ರೀ ಚಲುವರಾಯಸ್ವಾಮಿ ಅವರೇ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಸುರೇಶ್ ಅವರೇ, ಸಂಸ್ಥಾಪಕರಾದಂಥ ಟ್ರುವಾಲ್ಟ್ ಬಯೋ ಎನರ್ಜಿ ಶ್ರೀ ವಿಜಯ್ ನಿರಾಣಿ ಅವರೇ, ಡೆಪ್ಟಿ ಚೀಫ್ ಆಫ್ ಮಿಷನ್ ಇಸ್ರೇಲ್ ಇನ್ಬಾಲ್ ಸ್ಟಾನ್ ಅವರೇ, FKCCI ಅಧ್ಯಕ್ಷರಾದಂಥ ಶ್ರೀಮತಿ ಉಮಾ ರೆಡ್ಡಿ ಅವರೇ, FKCCI ಪದಾಧಿಕಾರಿಗಳೇ, ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ರೈತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಶ್ರೀಮತಿ ಉಮಾ ರೆಡ್ಡಿ ಅವರು ಅಧ್ಯಕ್ಷರಾದ ಮೇಲೆ ಭಾಳ ಸಾರಿ FKCCI ಬರಬೇಕು ಅಂತೀವಿ. ಶ್ರೀಮತಿ ಉಮಾ ರೆಡ್ಡಿ ಅವರು ಭಾಳ ವರ್ಷಗಳಿಂದ ಪರಿಚಯ. ಅವರು ಒಬ್ಬರು ಒಳ್ಳೆ ಎಂಟರ್ಪ್ರಿನರ್. ಈಗ FKCCI ಅಧ್ಯಕ್ಷರಾಗಿದ್ದಾರೆ. ನಾವು ಯಾವುದಾದ್ರೂ, ನಾನು ಹೇಳಿದೆ FKCCI ಸುಮ್ಮನೆ ಬರಲ್ಲ, ನಾನು ಏನಾದ್ರು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಕರೀರಿ. ಈಗ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ, ಗ್ಲೋಬಲ್ ಅಗ್ರಿಟೆಕ್ ಸಮಿಟ್. ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ ಇದು ಕೃಷಿ ವಿಶ್ವವಿದ್ಯಾಲಯ ಮತ್ತು FKCCI ಎರಡು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಉಮಾ ರೆಡ್ಡಿ ಅವರಿಗೆ ಕೇಳ್ತಾ ಇದ್ದೆ, ಇದು ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಮಾಡಿರ್ತಕ್ಕಂಥ ಕಾರ್ಯಕ್ರಮ, ರೈತರು ಇದರಲ್ಲಿ ಹೆಚ್ಚು ಭಾಗವಹಿಸ್ತಕ್ಕಂಥದ್ದಕ್ಕೆ ಮಾಡಬೇಕು. ಸುತ್ತ ಇರೋದ ಬೇಳೆಯಮ್ಮ, ಇಲ್ಲಿ ಕೂತಿರೋರೆಲ್ಲ ಇರಬೇಕಲ್ಲ, ಇರಬೇಕಲ್ಲ. ಸೊ ನನಗೆ FKCCIನವ್ರು ಇದ್ದಾರೆ, ಭಾಳ ಸಂತೋಷ. ರೈತರು ಕೆಲವೇ ಜನ ಇದ್ದಾರೆ, ಯಂತ್ರಗಳನ್ನು ಒದಗಿಸ್ತಕ್ಕಂಥವ್ರು, ತಯಾರು ಮಾಡ್ತಕ್ಕಂಥವ್ರು, ಮತ್ತು ಸಾವಯವ ಪದಾರ್ಥಗಳಿಂದ, ಕೃಷಿ ಪದಾರ್ಥಗಳಿಂದ ಆಗಿರ್ತಕ್ಕಂಥ ಮೌಲ್ಯವರ್ಧನೆ ಏನೇನಾಗಿದೆ ಅವೆಲ್ಲನೂ ಕೂಡ ನಿಮ್ಮ ಎಕ್ಸಿಬಿಷನ್ನಲ್ಲಿ ವಸ್ತು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನನ್ನ ಪ್ರಕಾರ ವಸ್ತು ಪ್ರದರ್ಶನ ಸಪ್ರೇಟಾಗಿರಬೇಕಾಗಿ, ಇಲ್ಲದೆ ಹೋದರೆ ನಿಮ್ಮ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿದ್ದೀರಲ್ಲ, ಅಲ್ಲಿ ಹೆಚ್ಚು ಜನ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಭಾಳ ಕಡಿಮೆ ಜನ ಇರ್ತಾರೆ. ಸೊ ಅದನ್ನು ಇನ್ನು ಮುಂದೆ ಮಾಡುವಾಗ, ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ವಸ್ತು ಪ್ರದರ್ಶನ ಬೇರೆ ಇರಬೇಕು, ಆಮೇಲೆ ಕಾರ್ಯಕ್ರಮ ಸಮಾರಂಭ ಮುಖ್ಯ ಕಾರ್ಯಕ್ರಮ ಬೇರೆ ಇರಬೇಕು. ಆ ರೀತಿ ಮಾಡಿದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವೇನ್ರಿ? ನೀವೆಲ್ಲ ಒಪ್ಕೋತೀರಲ್ವಾ? ಈಗಾಗಲೇ ಕೃಷಿ ಸಚಿವರು ವಿಜಯ್ ನಿರಾಣಿ ಅವರು ಮಾತನಾಡಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಭಾರತ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಈ ಸಮಾರಂಭದ ಉದ್ದೇಶ ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಅಲ್ಲ. ಕೃಷಿಯನ್ನು ಹೇಗೆ ಲಾಭದಾಯಕ ಮಾಡಬೇಕು
ಯಾಕಂತಂದ್ರೆ ಇವತ್ತಿನ ಯುವಕರು ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ. ಭಾಳ ಹಳ್ಳಿಗಳೆಲ್ಲ ಈಗ ಏನಾಗಿದ್ದಾವೆ ಅಂತಂದರೆ ವಯಸ್ಸಾದವರೇ ಜಾಸ್ತಿ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಅದರಿಂದ ಯುವಕರು, ವಿಶೇಷವಾಗಿ ಯುವತಿಯರು ಕೃಷಿನಲ್ಲಿ ಹೆಚ್ಚು ಆಕರ್ಷಣೆ ಆಗಬೇಕಾದ್ರೆ ಕೃಷಿ ಲಾಭದಾಯಕ ಆಗಲೇಬೇಕು. ಅದಕ್ಕೆ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಕೃಷಿ ಲಾಭದಾಯಕ ಆಗಲಿಕ್ಕೆ ಏನೇನು ಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಕೂಡ, ಕೈಗಾರಿಕೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಅದಕ್ಕೆ ನಾನು ಏನು ಹೇಳೋದು, ಕೃಷಿನಲ್ಲಿ ಏನೇನು ತಯಾರಾಗ್ತದೆ, ಹೊಸ ಪ್ರಯೋಗಗಳು ಬರ್ತವೆ, ಹೊಸ ಬೆಳವಣಿಗೆಗಳಾಗ್ತವೆ, ಅವೆಲ್ಲವೂ ಕೂಡ ರೈತರು ತಲುಪಬೇಕು. ರೈತರು ತಲುಪದೆ ಹೋದರೆ, ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗದೆ ಹೋದರೆ ಕೃಷಿ ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ FKCCI ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆ ಕೆಲಸಗಳು ಮಾಡಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಈಗ ನಮ್ಮ ಎಲ್ಲಿವರೆಗೆ ಆಗಬೇಕು ನಮ್ಮ ರಾಜ್ಯ ಅಂತಂದರೆ, ಈಗ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ನಂಬರ್ 1 ಆಗಿದ್ದೀವಿ. ಮಾಹಿತಿ ತಂತ್ರಜ್ಞಾನ ರಾಜಧಾನಿ ಬೆಂಗಳೂರು ಅಂತ ಕರಿತೀವಿ. ಕೃಷಿ ತಂತ್ರಜ್ಞಾನದಲ್ಲೂ ಕೂಡ ರಾಜಧಾನಿ ಆಗಬೇಕು. ಕೃಷಿ ತಂತ್ರಜ್ಞಾನದಲ್ಲೂ ಕೂಡ ಈಗ ನಾವು ಹೇಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ಮಾಹಿತಿ ತಂತ್ರಜ್ಞಾನದಲ್ಲಿ, ಕೃಷಿನಲ್ಲೂ ಅದೇ ಆಗಬೇಕು. ಬರೀ ಮಾಹಿತಿ ತಂತ್ರಜ್ಞಾನ ಒಂದು ಬೆಳೆದ್ರೆ ಸಾಲದು. ಒಂದು ರಾಜ್ಯ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕಾದ್ರೆ, ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತೇನು ಬೆಳವಣಿಗೆ ಆಗಿದೆ ಅದನ್ನು ಬಳಸ್ಕೊಳ್ತಕ್ಕಂಥ, ತಂತ್ರಜ್ಞಾನವನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಳಸ್ಕೊತಾ ಇದ್ದೀರಿ, ಇನ್ನೂ ಹೆಚ್ಚಾಗಿ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಈಗ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದು ಬಳಕೆ ಆಗ್ತಾ ಇದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಿಂದ ನಾವು ಎಲ್ಲಿವರೆಗೆ ಕೃಷಿಯನ್ನು ಲಾಭದಾಯಕ ಮಾಡಲ್ಲ. ಅದಕ್ಕೆ ನಾನು ಈ ನಮ್ಮಲ್ಲಿ ಒಣಭೂಮಿ ಜಾಸ್ತಿ ಇದೆ, ಒಣಭೂಮಿ ಜಾಸ್ತಿ ಇದೆ. ಒಣಭೂಮಿ ಲಾಭದಾಯಕ ಮಾಡಬೇಕಲ್ಲ. ಸಣ್ಣ ಹಿಡುವಳಿದಾರರೇ ಜಾಸ್ತಿ ಇರ್ತಕ್ಕಂಥದ್ದು. ಆ ಸಣ್ಣ ಹಿಡುವಳಿದಾರರು ಜಾಸ್ತಿ ಇರೋದ್ರಿಂದ ನಮ್ಮ ರಾಜ್ಯ, ನಮ್ಮ ದೇಶ, ಇಲ್ಲಿ ಸಣ್ಣ ಹಿಡುವಳಿದಾರರಿಗೆ ಮಾಡಬೇಕಾದಕ್ಕೆ ನಾನು ಕೃಷಿ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದಿದ್ದೆ. ಅದಕ್ಕೋಸ್ಕರ ಕೃಷಿ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದಿದ್ದೆ ಅದಕ್ಕೋಸ್ಕರ. ಯಾಕಂತಂದರೆ ಈ ಒಣಭೂಮಿನಲ್ಲಿ ಎಲ್ಲ ಕಾಲದಲ್ಲೂ ಮಳೆ ಇರಲ್ಲ. ನಮಗೆ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕ. ರಾಜಸ್ಥಾನ ನಂಬರ್ 1 ಇದ್ದರೆ ನಾವು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಕೃಷಿ ಭಾಗ್ಯ BJP ಅವರು ಬಂದ ಮೇಲೆ ನಿಲ್ಲಿಸ್ಬಿಟ್ಟಿದ್ರು, ಕಡಿಮೆ ಅದನ್ನು ನಿಲ್ಲಿಸೇ ಬಿಟ್ಟಿದ್ರು. ಮತ್ತೆ ಪ್ರಾರಂಭ ಮಾಡಿದೆ ಈಗ ನಾನು. ಯಾಕಂತಂದರೆ ಇದು ಒಣಭೂಮಿ ಬೇಸಾಯಗಾರರಿಗೆ ಸಂಜೀವಿನಿ ಕಾರ್ಯಕ್ರಮ. ಈ ಸಂಜೀವಿನಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದನ್ನು
ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಹೀಗೆ ಸರ್ಕಾರ ಈಗ ಫ್ರೀಯಾಗಿ ಸಾಲ ಕೊಡ್ತೀವಿ, ಫ್ರೀಯಾಗಿ ಸಾಲ ಕೊಡ್ತೀವಿ. ಸುಮಾರು 83 ಲಕ್ಷ ರೈತರಿಗೆ, ಚಲುವರಾಯಸ್ವಾಮಿ ಹೇಳಿದ್ರು ಅದನ್ನು, 83 ಲಕ್ಷ ರೈತರಿಗೆ 70,000 ಕೋಟಿ ರೂಪಾಯಿಗಳನ್ನು ಸಾಲ ಕೊಡ್ತೀವಿ. 70,000 ಕೋಟಿ. ಆಮೇಲೆ ಹೋದ ವರ್ಷ 8,000 ಕೋಟಿ ಇಟ್ಟಿದ್ದೆ ನಾನು ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ. ನಾವು ಹೆಚ್ಚು ಯಾಕೆ ಇದನ್ನು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು. ಇನ್ವೆಸ್ಟ್ಮೆಂಟು ಜಾಸ್ತಿ ಆಗಲಿಕ್ಕೆ ಈಗ ಬೇರೆ ಬೇರೆ ಕೈಗಾರಿಕೆಯಲ್ಲಿ, ಅಗ್ರಿಕಲ್ಚರ್ನಲ್ಲಿ, ಗ್ರಾಮೀಣ ಅಭಿವೃದ್ಧಿನಲ್ಲಿ ಇನ್ವೆಸ್ಟ್ಮೆಂಟು ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಕೃಷಿನಲ್ಲೂ ಕೂಡ ಹೆಚ್ಚಾಗಬೇಕು. ಆಗ ಲಾಭದಾಯಕ ಆಗ್ತದೆ. ವಿದ್ಯಾವಂತರನ್ನ, ಯುವಕರನ್ನ ನಾವು ಈ ಕಡೆ ಸೆಳೀಲಿಕ್ಕೆ, ಈ ಕ್ಷೇತ್ರಕ್ಕೆ ಸೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಾರಿ ಮಾಡುವಾಗ, ಇಂಥದೇ ಸಮಾರಂಭ ಮಾಡುವಾಗ, ಸಮಾವೇಶ ಮಾಡುವಾಗ ನೀವು ರೈತರನ್ನ ಹೆಚ್ಚಾಗಿ ಸೇರಿಸಿ, ರೈತರನ್ನು ಹೆಚ್ಚಾಗಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ನಾನು. ನೀವು ಈ ಎಕ್ಸಿಬಿಷನ್ನು ಇರಲಿ, ಎಕ್ಸಿಬಿಷನ್ ಇರಬಾರ್ದು ಅಂತ ಹೇಳಲ್ಲ, ಎಕ್ಸಿಬಿಷನ್ ಬೇಕೇ ಬೇಕು. ಅದ್ರ ಜೊತೆಗೆ ರೈತರ ಪಾರ್ಟಿಸಿಪೇಷನ್ನು ಇರಬೇಕು. ಯಾಕೆಂದರೆ ಅಂತಿಮವಾಗಿ ಅವರೇ ತಾನೇ ನಮಗೆ ಕೃಷಿ ಮಾಡೋರು ತಾನೇ ಭಾಳ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ಕೆಲಸ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವ್ರಿಗೆ, ಉಮಾರೆಡ್ಡಿ ಅವರಿಗೆ ಮತ್ತು FKCC ಅವರಿಗೆ, ಕೃಷಿ ಇಲಾಖೆಯವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಮಾನ್ಯ ಕೃಷಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿರವರೇ, ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ಇವತ್ತು ಬಂದಿರಲಿಲ್ಲ, ಗೌರವಾನ್ವಿತ ಮುಖ್ಯ ಭಾಷಣಕಾರರಾದ ವಿಜಯ್ ನಿರಾಣಿರವರೇ, ಹಾಗೂ ವೇದಿಕೆಯನ್ನು ಅಲಂಕರಿಸುವ ಎಲ್ಲ ಗಣ್ಯರಿಗೆ ನಿಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನ. ಈ ಮಹತ್ವದ ಕ್ಷಣದಲ್ಲಿ ನಡೆಯುತ್ತಿರುವ ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ 2026 ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಧನ್ಯವಾದ ಪ್ರಸ್ತಾಪನೆ ಸಲ್ಲಿಸಲು ಅವಕಾಶ ದೊರೆತಿರುವುದು ನನಗೆ ಅತ್ಯಂತ ಗೌರವದ ವಿಷಯವಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ, ಪ್ರೇರಣಾದಾಯಕ ಭಾಷಣ ನೀಡಿದ ಮತ್ತು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ತುಂಬಿದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕೃಷಿ ಮತ್ತು ನವೀನತೆ ಬಲಪಡಿಸುವ ದೃಷ್ಟಿಯಲ್ಲಿ ಮತ್ತು ಬದ್ಧತೆಯನ್ನು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರುತ್ತದೆ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಹಾಗೂ ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರಾದ ಶ್ರೀ ಶರಣಪ್ಪ ಬಸವನವರು ಬಂದಿರಲಿಲ್ಲ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್. ನಮ್ಮ ಗೌರವಾನ್ವಿತ ಮುಖ್ಯ ಭಾಷಣಕಾರರಾದ ವಿಜಯ್ ನಿರಾಣಿ ಅವರು ಮತ್ತು ಆರ್ ಎಕ್ಸಲೆನ್ಸಿ ಇನ್ಬಾಲ್ ಸ್ಟೋನ್ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್. ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರು, ಕಾರ್ಯಕ್ರಮದ ನಾಯಕರು, ನವೀನತಾವಾದಿಗಳು, ಸ್ಟಾರ್ಟಪ್ಗಳು ಮತ್ತು ಪ್ರತಿಯೊಬ್ಬ ಭಾಗವಹಿಸಿದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಉಮಾರೆಡ್ಡಿ ಅವರ ದೃಷ್ಟಿಕೋನ ಮತ್ತು ನಾಯಕತ್ವದ ವಿಶೇಷ ಧನ್ಯವಾದಗಳು ಮೇಡಮ್. ಹಾಗೆಯೇ ಈ ಒಂದು ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ 2026 ಅಧ್ಯಕ್ಷರಾದ ಚೇರ್ಮನ್ರಾದ ಶ್ರೀ ರೂಪಾರಾಣಿ ಅವರವರಿಗೂ ಕೂಡ ಧನ್ಯವಾದಗಳು.
ಈ ಕಾರ್ಯಕ್ರಮವನ್ನು ಸಂಪೂರ್ಣ ಆಯೋಜನೆಯನ್ನು ಮಾಡಿದಂಥ ಅಷ್ಟಂತ ಪರಿಶ್ರಮಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಲು ಸಹಕರಿಸಿದ ಎಲ್ಲ ಪಾಲುದಾರರು, ಪ್ರಾಯೋಜಕರು ಮತ್ತು ಸಹಭಾಗಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಾಧ್ಯಮ ಪ್ರತಿನಿಧಿಗಳು, ಸ್ವಯಂ ಸೇವಕರು ಹಾಗೂ FKCC ತಂಡದ ಎಲ್ಲ ಸದಸ್ಯರುಗಳಿಗೆ ಹಾಗೂ ಸಮರ್ಪಣೆ ಮತ್ತು ಸನ್ಮಾನಗಳಿಗೆ ವಿಶೇಷ ಧನ್ಯವಾದಗಳು. ಹಾಗೂ ಇಂದು ನಮ್ಮನ್ನೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಆಶೀರ್ವದಿಸಿದ ನಮ್ಮೆಲ್ಲ ಪಾಸ್ಟ್ ಪ್ರೆಸಿಡೆಂಟ್ಸ್ಗಳಿಗೂ ಮತ್ತು ನಮ್ಮ MC ಮೆಂಬರ್ಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದರೊಂದಿಗೆ ಹಾಜರಾಗಿರುವ ಪ್ರತಿಯೊಬ್ಬ ಮತ್ತು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಪ್ರತಿಯೊಬ್ಬರಿಗೂ ಸಲ್ಲಿಸುತ್ತೇನೆ. ನಾವು ಎಲ್ಲರೂ ಒಟ್ಟಾಗಿ ಸಹಕರಿಸಿ ನವೀನತೆಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮುಂದಿನ ಪೀಳಿಗೆಗೆ ರೂಪಿಸೋಣ ಎಂದು ಹೇಳುತ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೃಷಿ ಬೆಳೆಯಲ್ಲಿ ಕರ್ನಾಟಕ ಬೆಳೆದು ಬೆಳಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಉಮಾರೆಡ್ಡಿ, ಪ್ರೆಸಿಡೆಂಟ್, ಅಧ್ಯಕ್ಷಿಣಿ ವಾಣಿಜ್ಯ ಮತ್ತು ಕೈಗಾರಿಕೆ ಮಹಾಸಂಸ್ಥೆಗೆ. ಇವತ್ತು ನಾವು ಉದ್ಘಾಟನೆ ಮಾಡಿರೋದು ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ 3 ದಿವಸ ಪ್ರೋಗ್ರಾಮು. ಇವತ್ತು ಬೆಳಗ್ಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿರೋದು, ಅಲಾಂಗ್ ವಿತ್ ಚಲುವರಾಯಸ್ವಾಮಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರು. ಕೃಷಿನೂ ಮತ್ತು ಟೆಕ್ನಾಲಜಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ತೊಗೊಂಡು ಬರಬೇಕಂತ ಉದ್ದೇಶನಲ್ಲಿ ಈ ಪ್ರೋಗ್ರಾಮ್ ಮಾಡಿರೋದು. ಇಲ್ಲಿ ರೈತರು ಅವರೆಲ್ಲ ಅವರವರ ಸ್ಟಾಲ್ಸ್ ಇಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಟೆಕ್ನಾಲಜಿ ಸ್ಟಾಲ್ಸ್ ಇದೆ. ಇಬ್ಬರು ಮೀಟ್ ಮಾಡಿ ಒಂದು ಕೃಷಿನಲ್ಲಿ ಟೆಕ್ನಾಲಜಿ ಬಂದರೆ ಉತ್ಪಾದನೆ ಜಾಸ್ತಿ ಆಗುತ್ತೆ, ನಮ್ಮ ಎಕಾನಮಿಗೆ ಕಾಂಟ್ರಿಬ್ಯೂಷನು ಜಾಸ್ತಿ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮ್ದು ಇಲ್ಲಿ ಟೆಕ್ನಿಕಲ್ ಸೆಷನ್ಸ್ ಆಗ್ತಾಯಿದೆ. ಎಲ್ಲರೂ ಬರಬೇಕು. ಇವತ್ತು ನಾಳಿದ್ದು 3 ದಿವಸ ಪ್ರೋಗ್ರಾಮ್ ಇದೆ. ಖಂಡಿತ ಬಂದು ಪಾಲ್ಗೊಳಿಸಿ, ನೋಡಿ ಏನಾಗ್ತಾ ಇದೆ ಕೃಷಿನಲ್ಲಿ, ಏನಾಗ್ತಾ ಇದೆ ಟೆಕ್ನಾಲಜಿ ಫಾರ್ ಕೃಷಿಗೆ ನೋಡಿ, ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಎಂಜಾಯ್ ದ ಇವೆಂಟ್. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಹಾಲೇಶ್ ಕುಮಾರ್ HB ಅಂತೇಳಿ. ಸೊ ನಾನು ಇಲ್ಲಿ ಆಸ್ ಎ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ನೀವು ನೋಡ್ತಾ ಇರೋ ಸ್ಟಾಲು ಇಂಡೋ ಅಮೆರಿಕನ್ ಪ್ರೈವೇಟ್ ಕಂಪ್ನಿ, ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ. ಸೊ ಇಲ್ಲಿ ನಾವು ನಮ್ಮ ಕಂಪ್ನಿಯಲ್ಲಿ ಬೆಳೆಸ್ತಾ ಇರೋ ತರಕಾರಿ ಬೀಜಗಳ ಪ್ರಾಡಕ್ಟ್ ಬಗ್ಗೆ ನಾವು ಡಿಸ್ಪ್ಲೇ ಇಟ್ಟಿದ್ದೀವಿ. ಸೊ ಇಲ್ಲಿ ನಾವು ನಮ್ಮ ಕಂಪ್ನಿ ವತಿಯಿಂದ ನಾವು 3 ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಒಂದು ನಾವು ತರಕಾರಿ ಬೆಳೆನೂ ಮಾಡ್ತಿದ್ದೀವಿ, ಒಂದು ಫೀಲ್ಡ್ ಕಾಸ್ಟ್ ಮಾಡ್ತೇವೆ, ಇನ್ನೊಂದು ಆರ್ನಮೆಂಟಲ್ಸ್ ಅಂತ ಮಾಡ್ತೇವೆ. ಸೊ ನಾವು ಇಲ್ಲಿ ಈಗ ಎರಡು ಥರದ ವಿಧವಾದ ತರಕಾರಿ ಬೆಳೆಗಳನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಮೊದಲನೇದಾಗಿ ಚಿಲ್ಲಿ ನೋಡ್ಬೋದು. ಅದು ವಿಶಿಷ್ಟತೆ ಏನಂದರೆ ಇದು ಕೆಂಪು ಚಿಲ್ಲಿ, ರೆಡ್ ರೈ ತುಂಬ ಒಳ್ಳೆಯದಾದ್ದು. ಸೊ ಹಾಗೆ ನಮ್ಮ ವಿಧ ಕ್ಯಾಪ್ಸಿಕಮ್ಮು ಇಟ್ಟಿದ್ದೀವಿ ನಾವು. ನಮ್ಮದು ಯೆಲ್ಲೋ ಕ್ಯಾಪ್ಸಿಕಮ್ ಇದೆ, ರೆಡ್ ಇದೆ. ಸೊ ಹಾಗಾಗಿ ಸೌತೆಕಾಯಲ್ಲಿ ನಾವು ನಂಬರ್ 1 ಇದ್ದೀವಿ, ಸ್ವಾದಿಷ್ಟ ಅಂತೇಳಿ ಅದರ ನಾಮಕರಣ ಇದೆ. ಸೊ ಹಾಗಾಗಿ ಇದು ಬ್ಯಾಡಗಿ ಸೆಗ್ಮೆಂಟ್ ಚಿಲ್ಲಿ ಇದು. ಸೊ ಅದರ ನಾವು ಇಂಡಮ್ 114 ಅಂತ ಇಟ್ಟಿದ್ದೀವಿ. ಸೊ ಹಾಗೆ ಅದೇ ರೀತಿಯಾಗಿ ನಮ್ಮದು ಟೊಮ್ಯಾಟೊ ಕೂಡ ಇದೆ, ಚಿಲ್ಲಿ ಇದೆ. ಸೊ ಇಲ್ಲಿ ನೀವು ಇನ್ನೊಂದು ಡಿವಿಷನ್ ಅಂತ ಹೇಳಿದ್ರೆ ಫೀಲ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಇದು ಫೀಲ್ಡ್ ಕ್ರಾಪ್ಸಲ್ಲಿ ನಮ್ಮ ಮೆಕ್ಕೆಜೋಳ, ಹತ್ತಿ ಹಾಗೂ ಭತ್ತ. ಸೊ ಭತ್ತದಲ್ಲಿ ನಾವು ವಿಧವಾದ ಬೇರೆ ಥರ ಇದ್ದೀವಿ. ಸೊ ಭತ್ತದಲ್ಲಿ ನೀವು ನೋಡ್ಬೋದು ಸೆಂಟೆಡ್ ರೈಸ್ ಅಂತ ಹೇಳ್ತೀವಿ. ಆ ಸೆಂಟೆಡ್ ರೈಸರು ನಮ್ಮದು ವೆರೈಟಿ ಅಥವಾ ಹೈಬ್ರಿಡು ಇದೆ. ಸೊ ಹಾಗಾಗಿ ಎಲ್ಲ ಥರನೂ ಡಿಸ್ಪ್ಲೇ ಮಾಡಿದ್ದೀವಿ. ಇದು ನಮ್ಮ ಇಂಡೋ ಅಮೆರಿಕನ್ ಸ್ಟಾಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ಚೌಟ್ರೆಡ್ಡಿ ಅಂತ, ಕೋಲಾರ ಡಿಸ್ಟಿಕ್ಕು, ಶ್ರೀನಿವಾಸಪುರ ತಾಲೂಕು. ನಮ್ಮಲ್ಲಿ ಮ್ಯಾಂಗೋ ಮಾರ್ತೀವಿ, ಆಲ್ಫಾನ್ಸೋ, ಬಾದಾಮಿ ವಿತ್ ಮಲ್ಲಿಕಾ ಎಲ್ಲ ನಾವು ಮಾರ್ತೀವಿ. ನಮಸ್ತೆ ಸರ್, ನನ್ನ ಹೆಸರು ಅನಿತಾ ಅಂತ ಹೇಳಿ. ನಾವು ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಅನ್ನೋ ಕಂಪನಿಯಿಂದ ನಾವಿಲ್ಲಿ ಸ್ಪಾನ್ಸರ್ ಮಾಡಿದ್ದೀವಿ. ಈ ಗ್ಲೋಬಲ್ ಟೆಕ್ ಇವೆಂಟ್ಗೆ ವಿ ಆರ್ ದ ಮೀಡಿಯಾ
ಸ್ಪಾನ್ಸರ್ ಮಾಡಿರೋದು. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ವೃತ್ತಿ ಸೊಲ್ಯೂಷನ್ಸ್ ಬಂದು ವಿ ಆರ್ ಇನ್ ಟು ಮೇಜರ್ಲಿ ವೆರಿ ಟೆಕ್ನಾಲಜಿ ಬೇಸ್ಡ್ ಕಂಪನಿ. ಸೊ ನಮ್ಮದೇ ಆದಂಥ ಓನ್ ಅಡೆಡ್ ಸಾಫ್ಟ್, ಪೆಟ್ರೋಸಾಫ್ಟ್ ಅಂತ ಓನ್ ಸಾಫ್ಟ್ವೇರ್ಸ್ ಇದೆ. ಆ್ಯಂಡ್ ವಿ ಹ್ಯಾವ್ ಅ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಆ್ಯಸ್ ವೆಲ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ರೂರಲ್ ಬೇಸ್ ಮಾರ್ಕೆಟ್ನ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ವಿ ಆರ್ ಇನ್ ಟು ಪ್ಯೂರ್ ಮೀಡಿಯಾ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್. ಸೊ ಅಕ್ರಾಸ್ ಕರ್ನಾಟಕ ವಿ ಹ್ಯಾವ್ ಅ 225 ಬಸ್ ಸ್ಟೇಷನ್ಸಲ್ಲಿ ನಾವು ಟೆಂಡರ್ ತೊಗೊಂಡಿದ್ದೀವಿ ಗೌರ್ಮೆಂಟಿಂದ. ಸೊ ವಿ ಆರ್ ದ ಮೀಡಿಯಾ ಓನರ್ಸ್. ಸೊ ಕರ್ನಾಟಕ ಅಲ್ಲದೇ ಸೊ ವಿ ಹ್ಯಾವ್ ಅದರ್ 7 ಸ್ಟೇಟ್ಸ್. ಒಂದು ಮಹಾರಾಷ್ಟ್ರ ಇದೆ, ಗೋವಾ ಇದೆ, ಹಿಮಾಚಲ್, ಹರಿಯಾಣ, ಪಂಜಾಬ್, ಗುಜರಾತ್. ಸೊ ಈ ಥರ 8 ಸ್ಟೇಟ್ಸಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ. ಸೊ ವಿ ಆರ್ ದ ಅಕ್ರಾಸ್ ಇಂಡಿಯಾ ಸ್ಪಾನ್ಸರ್ ಇದೆ. ಅಡ್ವರ್ಟೈಸ್ಮೆಂಟ್ ಹೇಗೆ ರನ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರ್ಯಾಂಡ್ ವಿಸಿಬಿಲಿಟಿ ಮಾಡಬೇಕು ಅಂತ ಹೇಳಿದ್ರೆ ಪೀಪಲ್ ವಾಂಟ್ಸ್ ಟು ಪ್ರೆಸೆಂಟ್ ದೇರ್ ಮೀಡಿಯಾ. ಸೊ ನಮ್ಮದೇ ಓನ್ ಮೀಡಿಯಾ ಪ್ರೆಸೆನ್ಸ್ ಇದೆ ಇನ್ ಅಕ್ರಾಸ್ ಕರ್ನಾಟಕ. ಸೊ 225 ಬಸ್ ಸ್ಟೇಷನ್ಸಲ್ಲಿ ಅರೈವಲ್ ಆ್ಯಂಡ್ ಡಿಪಾರ್ಚರ್ ಇನ್ಫಾರ್ಮೇಷನ್ ಜೊತೆಗೆ ನಾವು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಒಂದು ಬ್ರ್ಯಾಂಡ್ ವಿಸಿಬಿಲಿಟಿ ಚೆನ್ನಾಗಾಗುತ್ತೆ. ಸೆಕೆಂಡ್ ಥಿಂಗ್, ಪ್ಯಾಸೆಂಜರ್ ಯಾರು ಇದ್ದಾರೋ ಬಸ್ ಸ್ಟೇಷನ್ಸಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀವಿ. ಲೈಕ್ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬಸ್ ನಿಂತ್ಕೊಳ್ಳುತ್ತೆ, ಸೊ ಬಸ್ ನಂಬರ್ ಏನು, ಈ ಥರ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋದ್ರಿಂದ ಒಂದು ನಮಗೆ ಏರ್ಪೋರ್ಟಲ್ಲಿ ಹೇಗೆ ಇನ್ಫಾರ್ಮೇಷನ್ ಬರುತ್ತೋ ಆ ಥರ ಹೈಟೆಕ್ ಇದೆ. ಸೆಕೆಂಡ್ ಥಿಂಗ್, ಸೊ ಬಿಗ್ ಅವೇರ್ನೆಸ್ ರೀಚ್ ಆಗುತ್ತೆ. ಅಲಾಂಗ್ ವಿತ್ ದ್ಯಾಟ್ ನಾವು ಕಮರ್ಷಿಯಲ್ ಮಾಡೋದ್ರಿಂದ ಸೊ ಬ್ರ್ಯಾಂಡ್ ವಿಸಿಬಿಲಿಟಿಗೆ ದಿಸ್ ಇಸ್ ದ ಬೆಸ್ಟ್ ಮೀಡಿಯಾ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್, ನಾವು ತುಮಕೂರಿಂದ ಬಂದಿರೋದು ಸಿದ್ಧಗಂಗಾ ಆಯಿಲ್ ಆ್ಯಂಡ್ ಬಯೋ ಇಂಡಸ್ಟ್ರೀಸ್ ಅಂತೇಳಿ. ನಮ್ಮದು ಬಯೋ ಫರ್ಟಿಲೈಸರ್ ಪ್ರಾಡಕ್ಟು. ನಮ್ಮದು ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರು. ಅದರಲ್ಲಿ ಲಿಕ್ವಿಡ್ ರೂಪದಲ್ಲಿದೆ, ಪೌಡ್ರ್ ರೂಪದಲ್ಲಿದೆ, ಗ್ರ್ಯಾನ್ಯುವಲ್ಸ್ ರೂಪದಲ್ಲೂ ಇದೆ. ಪೌಡ್ರ್ ಬಂದು ಇದು ಲಿಕ್ವಿಡ್ ಬಂದು AMC ಅಂತೇಳಿ, ಅರ್ಕಾ ಮೈಕ್ರೋಬಲ್ ಕನ್ಸಾರ್ಷಿಯಾ. ಇದು NPK ಟೈಪು ಆರ್ಗ್ಯಾನಿಕ್ ಇದೆ. ಪೌಡ್ರು ಗ್ರ್ಯಾನ್ಯುವಲ್ಸ್ ಎಲ್ಲ ಒಂದೇ ರೀತಿ. ಅದೇ ಥರನೇ ಪೆಸ್ಟಿಸೈಡ್ಸ್ ಇದು ಡ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಇದೆ. ಗಿಡಗಳಿಗೆ ಯಾವುದೇ ಕಾಯಿಲೆ ಬಂದರೂ ಡ್ರೈಕೋಡರ್ಮಾ ಸುಡೋಮೋನಸನ್ನು ಯೂಸ್ ಮಾಡ್ಬೋದು. ಫರ್ಟಿಲೈಸರನ್ನೆಲ್ಲ ನೀವು AMC ಅಂತ ಇದೆ ಫರ್ಟಿಲೈಸರ್, ಅದನ್ನು ಯೂಸ್ ಮಾಡಿಕೊಡ್ಬೋದು ಸರ್. ಹಾಯ್, ನನ್ನ ಹೆಸರು ಶಿಲ್ಪಾ ಅಂತೇಳಿ ಮೇಘಾ ಆಗ್ರೋಟೆಕ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಪ್ರಾಡಕ್ಟ್ ಬಂದು ಡ್ರಿಪ್ ಇರಿಗೇಷನ್ನು, ಸೋಲಾರು ಮತ್ತು ಡ್ರೋನ್ ಇದೆ. ಅದ್ರ ಜೊತೆಗೆ ಆಟೋಮೇಷನ್ ಸಹ ಮಾಡ್ತೀವಿ. ಸೊ ಆಟೋಮೇಷನ್ ಬಂದು ನಿಮಗೆ ಮ್ಯಾನ್ಯುಯಲ್ ಆಗಿ ಆಪ್ರೇಟ್ ಮಾಡೋ ಬದಲಿಗೆ ಗೇಟ್ ವಾಲ್ಸ್ಗಳನ್ನ ಮೊಬೈಲಿಂದ ಆಪ್ರೇಟ್ ಮಾಡ್ಕೋಬೋದು, ಥ್ರೂ ಆ್ಯಪಿಂದ ಆಪ್ರೇಟ್ ಮಾಡ್ಕೋಬೋದು. ಮತ್ತು ಡ್ರೋನ್ ಬಂದು ನಿಮಗೆ ಪೆಸ್ಟಿಸೈಡ್ಸ್ನ ಇಡೀ ಹೊಲಕ್ಕೆ ಮ್ಯಾನ್ಯುಯಲ್ ಆಗಿ ಹೋಗಿ ಒಬ್ಬ ಮನುಷ್ಯ ಸ್ಪ್ರೆಡ್ ಮಾಡೋ ಬದಲಿಗೆ ಡ್ರೋನಿಂದ ನೀವು ಸ್ಪ್ರೇ ಮಾಡ್ಕೋಬೋದು. ಮತ್ತು ಡ್ರಿಪ್ ಇರಿಗೇಷನಲ್ಲಿ ಇನ್ಲೈನು, ಆನ್ಲೈನು ಮತ್ತು ಸ್ಪ್ರಿಂಕ್ಲರು, ರೈನ್ ಗನ್ನು, ಈ ಥರ ಪ್ರಾಡಕ್ಟ್ಸ್ಗಳಿರುತ್ತೆ. ಸೊ ರೈತರಿಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ನು, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಏನು ಸೊಲ್ಯೂಷನ್ ಬೇಕು ಎಲ್ಲ ಥರದ ಸೊಲ್ಯೂಷನ್ನು ನಮ್ಮ ಒಂದೇ ಮೇಘಾ ಆಗ್ರೋಟೆಕಲ್ಲಿ ಸಿಗುತ್ತೆ. ಜೊತೆಗೆ ರೂಫ್ ಟಾಪ್ ಇದೆ ಮತ್ತು ಸಬ್ಸಿಡಿ ಇದರಲ್ಲಿ ನೀವು ಸ್ಕೀಮಲ್ಲಿ ಅಪ್ಲೈ ಮಾಡಿಕೊಂಡು ಪಂಪ್ಸೆಟ್ಗಳನ್ನ ಸಹ ಖರೀದಿ ಮಾಡ್ಬೋದು. ಸೊ ಇಷ್ಟೆಲ್ಲ ಫೆಸಿಲಿಟೀಸು ಮೇಘಾ ಆಗ್ರೋಟೆಕಲ್ಲಿ ಸಿಗ್ತಾ ಇದೆ ನಿಮಗೆ. ಸರ್ ನಮಸ್ತೆ, ನನ್ನ ಹೆಸರು ಶಾರದಾ ಅಂತ. ನಾನು ಏಕೋವಿ ನಿಯೋದ್ಯಮ್ ಕಂಪನಿಯಿಂದ ಮಾತಾಡ್ತಾ ಇರೋದು. ಕಾರ್ನ್ ಸ್ಟಾರ್ಚಲ್ಲಿ ಮೆಕ್ಕೆಜೋಳದಲ್ಲಿ ಮಾಡಿರೋ ಕವರು ಸರ್ ಇದು. ನಮ್ಮ ಕವರು ನಿಮಗೆ 180 ಡೇಸಲ್ಲಿ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ ಸರ್. ಮಣ್ಣಲ್ಲಿ ಮಿಕ್ಸ್ ಆಗಿ ಗೊಬ್ಬರ ಆಗುತ್ತೆ. ಬಯೋ ಕಂಪೋಸ್ಟಬಲ್ಲು ಮತ್ತು ಬಯೋಡಿಗ್ರೇಡಬಲ್ಲು ಕವರ್ ಇದು. ನೀವೆಲ್ಲ ತೊಗೊಂಬಿಟ್ಟು ನಮ್ಮ ಕಂಪ್ನಿಗೆ ನಮ್ಮನ್ನು ಮುಂದೆ ಇದು ಮಾಡಬೇಕು ಅಂತ ಹೇಳ್ತೀನಿ.